ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಪ್ರತಿ ದಿನದ ಪ್ರಚಲಿತ ಘಟನೆಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇದು ಜನವರಿ 28, 2025 ಪ್ರಚಲಿತ ಘಟನೆಗೂ ಮೊದಲನೇ ಪ್ರಶ್ನೆ ಸಾಗೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು 2025 ವರ್ಷಕ್ಕೆ ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಅನುಮೋದಿಸಿದ್ದಾರೆ? ಸರಿಯಾದ ಉತ್ತರ 139 ಪ್ರಶಸ್ತಿಗಳು. ಪ್ರಶ್ನೆ, ಇತ್ತೀಚೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ದೇಶದಿಂದ ಆಮದು ಮಾಡಿಕೊಳ್ಳುವ ಎಲ್ಲಾ ಸರಕುಗಳ ಮೇಲೆ 25% ಸುಂಕವನ್ನು ಘೋಷಿಸಿದ್ದಾರೆ? ಸರಿಯಾದ ಉತ್ತರ ಕೊಲಂಬಿಯಾ. ಪ್ರಶ್ನೆ, ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೆ ತರಲು ಯಾವಾಗ ಅನುಮೋದನೆ ನೀಡಲಾಗಿದೆ? ಸರಿಯಾದ ಉತ್ತರ ಏಪ್ರಿಲ್ 1, 2025. ಮುಂದಿನ ಪ್ರಶ್ನೆ, ಗಣರಾಜ್ಯೋತ್ಸವ 2025 ಮೆರವಣಿಗೆಯಲ್ಲಿ ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿಯನ್ನು ಗೆದ್ದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಮುಂದಿನ ಪ್ರಶ್ನೆ, 2025 ಹಣಕಾಸಿನ ಆರೋಗ್ಯ ಸೂಚ್ಯಂಕದಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಜನವರಿ 26ರಂದು ಯಾವ ರಾಜ್ಯವು ಮುಖ್ಯಮಂತ್ರಿ ಮೊಬೈಲ್ ಆಪರೇಷನ್ ಥಿಯೇಟರ್ ಅನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ನಾಗಾಲ್ಯಾಂಡ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಮೊದಲ ಏರ್ ಟ್ಯಾಕ್ಸಿ ಮೂಲಮಾದರಿಯನ್ನು ಯಾರು ಪರಿಚಯಿಸಿದ್ದಾರೆ? ಸರಿಯಾದ ಉತ್ತರ ಸರಳ ಏವಿಯೇಷನ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮೇರಿಲ್ ಬೋನ್ ಕ್ರಿಕೆಟ್ ಕ್ಲಬ್ ಹೊಸ ಸದಸ್ಯರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಜೈಶಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತದ ಯಾವ ಮಾಜಿ ಮುಖ್ಯ ನ್ಯಾಯಮೂರ್ತಿಯನ್ನು ಪದ್ಮವಿಭೂಷಣ ಪ್ರಶಸ್ತಿಗೆ ಗೌರವಿಸಲು ರಾಷ್ಟ್ರ ಪ್ರಶಸ್ತಿಗಳು ಅನುಮೋದಿಸಿದ್ದಾರೆ? ಸರಿಯಾದ ಉತ್ತರ ನ್ಯಾಯಮೂರ್ತಿ JS ಖೇಯರ್. ಮುಂದಿನ ಪ್ರಶ್ನೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯಾವ ಕೊಲ್ಲಿಯನ್ನು ಅಮೆರಿಕ ಕೊಲ್ಲಿ ಎಂದು ಮರುನಾಮಕರಣ ಮಾಡಿದ್ದಾರೆ? ಸರಿಯಾದ ಉತ್ತರ ಮೆಕ್ಸಿಕೋ ಕೊಲ್ಲಿ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. 0.1184 ಅಂಕಗಳೊಂದಿಗೆ ಜಾಗತಿಕ ಸೂಚ್ಯಂಕ 2025ರಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ 4ನೇ. ಮುಂದಿನ ಪ್ರಶ್ನೆ, ಜನವರಿ 27ರಂದು ನಡೆದ ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ವಾರ್ಷಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದವರು ಯಾರು? ಸರಿಯಾದ ಉತ್ತರ ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಪ್ರಶ್ನೆ, ವಾಣಿಜ್ಯ ಸಚಿವಾಲಯವು ಯಾವ ವರ್ಷದ ವೇಳೆಗೆ ಭಾರತೀಯ ಉತ್ಪನ್ನಗಳಿಗೆ 10,000 ಭೌಗೋಳಿಕ ಸೂಚನೆ GI ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಗುರಿಯನ್ನು ನಿಗದಿಪಡಿಸಿದೆ? ಸರಿಯಾದ ಉತ್ತರ 2030. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಜ್ಯದ 606 ಹಳ್ಳಿಗಳಲ್ಲಿ 4 ಕಲ್ಯಾಣ ಯೋಜನೆಗಳನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ತೆಲಂಗಾಣ. ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ನಗರದಲ್ಲಿ ಯುನೆಸ್ಕೋದಿಂದ ತೇವಭೂಮಿ ನಗರಗಳೆಂದು ಗುರುತಿಸಲ್ಪಟ್ಟ ಮೊದಲ 2 ಭಾರತೀಯ ನಗರಗಳಾಗಿವೆ? ಸರಿಯಾದ ಉತ್ತರ ಇಂದೋರ್ ಮತ್ತು ಉದಯಪುರ್. ಸ್ನೇಹಿತರೆ, ಇದು ಜನವರಿ 28, 2025 ಪ್ರಚಲಿತ ಘಟನೆಗಳು. ಇದೇ ತರಹದ ಪ್ರಚಲಿತ ಘಟನೆಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.